ಈಶ್ವರಪ್ಪ ವಾಪಸ್ ನಾವು ಬಿಜೆಪಿ ಕರ್ಕೊಂಡು ಅವ್ರು ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಯತ್ನಾಳ್ ಅವರು ಅವ್ರ ಪ್ರೀತಿ ವಿಶ್ವಾಸ ಒಬ್ಬ ಹಿಂದುತ್ವ ಹುಲಿಯತ ನನ್ನ ಜೊತೆಗಿರೋಂಥ ಸ್ನೇಹ ಮತ್ತು ಹಿಂದುತ್ವದ ಬಗ್ಗೆ ನನಗೂ ಇರೋಂಥ ಕಳಕಳಿ ಬಗ್ಗೆ ಅವರು ಗುರುತಿಸಿ ಈ ಮಾತುಗಳು ಹೇಳಿದ್ದಾರೆ. ಅವರ ಪ್ರೀತಿಯ ಮಾತುಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಕುಂತು ಚರ್ಚೆ ಮಾಡಿ ನಮ್ಮ ರಾಜ್ಯದಲ್ಲಿ BJP ಸೇರೋದು ಬಿಡೋದು ಆಮೇಲೆ. ನಾನು ಯಾಕೆ BJP ಬಿಟ್ಟೆ? ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ MP ಆಗ್ಬಿಡ್ತೀನಿ ಅಂತ ಕಲ್ಪನೆ ಕೂಡ ನಂಗೆ ಇರಲಿಲ್ಲ. ಕರ್ನಾಟಕ ರಾಜ್ಯದಲ್ಲಿಂಥ ಭಾರತೀಯ ಜನತಾ ಪಾರ್ಟಿಯಲ್ಲಿರೋಂಥ ಅನೇಕ ಅವ್ಯವಸ್ಥೆಗಳು, ಒಂದೇ ಕುಟುಂಬದ ಕೈಯಲ್ಲಿ ಪಾರ್ಟಿ ಇದೆ, ಅಪ್ಪ ಮಕ್ಕಳ ಕೈ ಪಾರ್ಟಿ ಇದೆ, ಇದು ಸರಿ ಆಗಬೇಕು. ಅನೇಕ MLA ಕ್ಷೇತ್ರದಲ್ಲಿ MP ಕ್ಷೇತ್ರದಲ್ಲಿ ಚುನಾವಣಾ ಹೊಂದಾಣಿಕೆ ನಡೀತಾ ಇದೆ. ಇದಕ್ಕೆ ಸ್ವತಃ ಮಾನ್ಯ ಯಡಿಯೂರಪ್ಪನವರು ಅವ್ರ ಮಕ್ಕಳು ಬೆಂಬಲ ಕೊಡ್ತಾ ಇರೋದು. ಅಲ್ಲಿ ಯಾರ್ಯಾರು ಅವ್ರ ವಿರುದ್ಧವಾಗಿ ಭಾಳ ಅಂಟ್ಕೊಂಡೇ ಇದ್ದರು. ಮನೆ ಸಿದ್ದೇಶ್ವರು, ದಾವಣಗೆರೆ ಸಿದ್ದೇಶ್ವರು ಯಾಕಷ್ಟು ನಿಷ್ಠುರವಾಗಿ ಮಾತಾಡಿದ್ರು? ಯಾವುದೇ BJPಯ ವೇದಿಕೆಗೆ ಯಡಿಯೂರಪ್ಪನವ್ರು ಕೂರಿಸ್ಬೇಡಿ ಅನ್ನೋಂಥ ದೊಡ್ಡವ್ರ ಹತ್ರ ಮಾತಾಡಿದ್ದಾರೆ. ನಿಮ್ಮ ಪತ್ರಿಕೆಗಳಲ್ಲಿ ಟಿವಿಗಳಲ್ಲಿ ನೋಡೋಣ. ಅಂದರೆ ಪಕ್ಷದಲ್ಲಿ ಹೊಂದಾಣಿಕೆ ರಾಜಕಾರಣ ಸಿಕ್ಕಾಪಟ್ಟೆ ಆಗಿದೆ. ಇದ್ರ ವಿರುದ್ಧನೂ ಕೇಂದ್ರದವ್ರು ಗಮನಿಸಬೇಕು ಅನ್ನೋಂಥ ಉದ್ದೇಶಕ್ಕೆ ಚುನಾವಣೆ ಸ್ಪರ್ಧೆ ಮಾಡಿದ್ದು. ಹಿಂದುತ್ವ ಪಕ್ಕಕ್ಕೆ ಹೋಗಿದೆ. ಜಾತಿ, ಉಪಜಾತಿ, ತನ್ನ ಸುತ್ತಮುತ್ತಲಿರೋರು, ಇದಕ್ಕೆ ಇಂಥವ್ರಿಗೆ ಬೆಂಬಲ, ಇದೆಲ್ಲವೂ ಚರ್ಚೆ ಆಗಬೇಕು. ಆನಂತರ ನಾನು ಭಾರತೀಯ ಜನತಾ ಪಾರ್ಟಿಗೆ ಹೋಗಬೇಕು ಅಂತ ಯೋಚನೆ ಮಾಡಿದ್ದೀನಿ. ನನ್ನ ಜೀವನದಲ್ಲಿ ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಬೇರೆ ಯಾವ ಪಕ್ಷಕ್ಕೂ ಹೋಗಲ್ಲ. ನಮ್ಮ ಪಕ್ಷ ನನ್ನ ತಾಯಿ, ಈ ಪಾರ್ಟಿ BJP. ಆದರೆ ತಾಯಿ ಮೇಲೆ ನಾನು ಆಗ್ತಾ ಇರೋಂಥ ಒಂದು ರೀತಿಯ ಗದಾಪ್ರಹಾರ ಇದೆ. ನಾನು ಎಲ್ಲವೂ ಅನುಭವಿಸಿದ್ದೀನಿ ಈ ಪಾರ್ಟಿನಲ್ಲಿ. ನಮ್ಮ ತಾಯಿ ಒಂದು ಅಡಿಕೆ ಮಂಡಿಯಲ್ಲಿ ಅಡಿಕೆ ಆರಿಸಿದ್ರು, ಕೂಲಿ ಮಾಡ್ತಾಯಿದ್ದೀನಿ. ನನಗೆ MLA ಮಾಡ್ತೀವಿ ಪಾರ್ಟಿ, ಅನೇಕ ಇಲಾಖೆ ಮಂತ್ರಿ ಮಾಡಿದ್ರು, ಉಪಮುಖ್ಯಮಂತ್ರಿ ಮಾಡಿದ್ರು, ರಾಜ್ಯ BJP ಅಧ್ಯಕ್ಷ 2 ಸರಿ ಮಾಡಿದ್ರು, 6 ಬಾರಿ MLA ಗೆದ್ದಿದ್ದೀನಿ. ಇದೆಲ್ಲ ಪಾರ್ಟಿಯಿಂದ, ನನ್ನ ವೈಯಕ್ತಿಕ ಅಲ್ಲ. ಆದರೆ ಈ ಪಕ್ಷದಲ್ಲಿ ಆಗ್ತಾ ಇರೋಂಥ ಅವ್ಯವಹಾರ, ನನ್ನ ತಾಯಿ ಮೇಲೆ ಆಗ್ತಾ ಇರೋಂಥ ಅನ್ಯಾಯಗಳನ್ನು ಸುಮ್ಮನೆ ಕೂತ್ಕೊಂಡಿರೋಕ್ಕಾಗಲ್ಲ. ನಾನೇನೋ ಒಂದು MLA ಮಂತ್ರಿನೋ ಏನೋ ರಾಜ್ಯಪಾಲರು ಆಗ್ಬೋದಿತ್ತು. ನಾನು ವೈಯಕ್ತಿಕವಾಗಿ ನಾನು ಯೋಚನೆ ಮಾಡಲ್ಲ. ನನ್ನ ಪಕ್ಷದ ಋಣವನ್ನು ತೀರಿಸಬೇಕು ಅನ್ನೋದಕ್ಕೋಸ್ಕರನೇ ಇವತ್ತು ಈ ಪಕ್ಷದಲ್ಲಿ ಶುದ್ಧೀಕರಣ ಆಗಬೇಕು ಅನ್ನೋದು ಉದ್ದೇಶಕ್ಕೆ ಪಕ್ಷದ ಹೊರಗಡೆ ಇದ್ದೀನಿ. ಖಂಡಿತ ಇವತ್ತಿಲ್ಲ ನಾಳೆ ನಮ್ಮ ಕೇಂದ್ರ ನಾಯಕರ ಕಡೆ ಗಮನ ಹರಿಸ್ತಾರೆ. ಶುದ್ಧೀಕರಣ ಆಗತ್ತೆ ಈ ಪಕ್ಷ, ಆಮೇಲೆ ಈ ಪಕ್ಷಕ್ಕೆ ಹೋಗಬೇಕು ಬಿಡಬೇಕು ಯೋಚನೆ ಮಾಡಿ. ಈಗ ರಾಯಣ್ಣ ಬ್ರಿಗೇಡ್ ಆಯಿತು, ಮತ್ತೊಂದು ಏನೋ ಬ್ರಿಗೇಡ್ ಮಾಡ್ತಾ ಇದ್ದೀರಿ, ಸಂಘಟನೆಗೆಲ್ಲ ಶುರು. ನಾನೇನು ಮಾಡ್ತಿಲ್ಲ. ಅನೇಕರು ಹಿಂದೆ ರಾಯಣ್ಣ ಬ್ರಿಗೇಡ್ ಮಾಡಿದಂಥ ಸಂದರ್ಭದಲ್ಲಿ ಲಕ್ಷ ಜನ ಹಿಂದುಳಿದವರು, ದಲಿತರು, ಎಲ್ಲ ಸಮಾಜದವರು, ಆ ಜಾತಿ ಈ ಜಾತಿ ಇಲ್ಲ, ಬ್ರಾಹ್ಮಣರಿರ್ಬೋದು, ಲಿಂಗಾಯತರು, ಒಕ್ಕಲಿಗರು ಎಲ್ಲರೂ ಕೂಡ ಆ ಬ್ರಿಗೇಡ್ ಜೊತೆ ಬಂದಿದ್ದರು. ಬಂದಂಥ ಸಂದರ್ಭ ಎಲ್ಲ ಬಡವರಿಗೆ ಅನುಕೂಲ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಇದೇ ಮಾನ್ಯ ಯಡಿಯೂರಪ್ಪನ ದೆಹಲಿಗೆ ಹೋಗಿ ಅಮಿತ್ ಶಾ ಅವ್ರ ಕಂಪ್ಲೇಂಟ್ ಮಾಡಿದ್ರು, ಇದು ಬೇಡ ನಿಲ್ಲಿಸಿ ಅಂತ. ದೆಹಲಿಗೆ ಕರೆಸ್ತಾರೆ ಅಮಿತ್ ಶಾ ಅವ್ರನ್ನ ಎಲ್ಲರೂ ಕೂತ್ಕೊಂಡಿದ್ರು. ಕೂರಿಸೋಂಥ ಸಂದರ್ಭದಲ್ಲಿ ಕೇಳಿದೆ ನನಗೆ ಯಾಕೆ ಬೇಡ ಅಂತ. ಬೇಡಪ್ಪ ಅಷ್ಟೇ, ಬಡತನಕ್ಕೆ ಉತ್ತರ छोड़ದ ಯಾರು ಅಂತ ಮಾನ್ಯ ಅಮಿತ್ ಶಾ ಅವರು ಹೇಳಿದ್ರು. ನನಗೆ ಮುಂಚೆ ಇದ್ದವರು ಈ ಶಿಸ್ತಿನ ಪಾರ್ಟಿನಲ್ಲಿ ಇದ್ದು ಅಭ್ಯಾಸ ಬಿಟ್ಟೆ. ಈಗ ಅನಿಸ್ತಾ ಇದೆ ಅವ್ರು ಬಿಟ್ಟಿತ್ತಪ್ಪ ಅಂತ. ನಾನು ಮೊನ್ನೆ ಹುಬ್ಬಳ್ಳಿನಲ್ಲಿ ಅಲ್ಲೇ ಗಜಾನನ ಮಹಾಮಂಡಳದವರು ನನಗೂ ಯತ್ನಾಳಿಗೂ ಅಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿಯನ್ನು ಅಲ್ಲಿ ಕೊಟ್ಟರು. ಆ ಸಂದರ್ಭದಲ್ಲಿ ಅನೇಕ ಬಿಜಾಪುರ, ಬಾಗಲಕೋಟೆ, ಬೇರೆ ಬೇರೆ ಜಿಲ್ಲೆಯವರು ಬಂದಿದ್ದರು ಆ ಕಾರ್ಯಕ್ರಮಕ್ಕೆ. ಅವರೆಲ್ಲ ಒಟ್ಟಿಗೆ ಸೇರಿಕೊಂಡು ಮಾಡಲೇಬೇಕು ಅಂತ ಹೇಳಿದ್ರು. ಅಲ್ಲಪ್ಪ ನೀವು ಸೇರ್ಕೊಳ್ಳಿ, ಮಾತಾಡೋಣ, ಏನು ಮಾಡಬೇಕು ಬಿಡಬೇಕು ಅನ್ನೋದನ್ನು ಚರ್ಚೆ ಮಾಡೋಣ ಅಂತೇಳಿ ಚರ್ಚೆ ಮಾಡ್ತಾ ಇದ್ವಿ. ಚರ್ಚೆ ಮಾಡಿಕೊಂಡು ಅನೇಕ ನಿನ್ನೆ ಮಾನ್ಯ ಕೂಡಲ ಸಂಗಮದ ಸ್ವಾಮೀಜಿಯವರು ಸಭೆಯಲ್ಲೇ ಹೇಳ್ಬಿಟ್ರು, ಎಂಥದ್ದು ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ RCB ಇದನ್ನು ಮಾಡಬೇಕು, ನಾವು ನಿಮ್ಮ ಜೊತೆಗೆ ಇರ್ತೇವೆ, ನೀವು ಯತ್ನಾಳ್ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹಿಂದುತ್ವವನ್ನು ಉಳಿಸ್ಬೇಕು ಅನ್ನೋಂಥ ಮಾತು ಅವರು ಕೂಡ ಸ್ವಾಮೀಜಿಗಳಿದೆ. ಅನೇಕ ಸ್ವಾಮೀಜಿಗಳ ಅಪೇಕ್ಷೆನೂ ಇದೆ. ಹಾಗಾಗಿ ಏನು ಮಾಡಬೇಕು ಅನ್ನೋದನ್ನು ನಮ್ಮ ಕಾರ್ಯಕರ್ತರುಗಳ ಜೊತೆ ಕೂತು ಚರ್ಚೆ ಮಾಡ್ತೀನಿ. ಬರೋಂಥ ದಿನಗಳಲ್ಲಿ ಏನು ಮಾಡಬೇಕು ತೀರ್ಮಾನ ಅಂತ ಗೊತ್ತಿಲ್ಲ. ಕಳೆದ ಬಾರಿ ಏನಾಯಿತು ಅಂದರೆ ರಾಯಣ್ಣ ಬ್ರಿಗೇಡ್ ಮಾಡಿದ್ವಿ, ಅದಾದ ನಂತರ ನೀವೇ ಹೇಳಿದ್ರಿ ಅಮಿತ್ ಶಾ ಅವರ ಭೇಟಿ ಮಾಡಿದ್ವಿ, ಈ ರೀತಿ ನಮ್ಮ ತಡೆ ಹಾಕಿದ್ರು. ಬಟ್ ಇದನ್ನು ನಂಬ್ಕೊಂಡು ಏನೋ ನಿಮ್ಮ ಹಿಂದೆ ಬಂದಿದ್ರು ಅನೇಕ ಜನರು ಏನಾದ್ರು ಅವರೆಲ್ಲರೂ ಕೂಡ ಏನಂತ ಅವ್ರ ಒಂದು ಫ್ಯೂಚರ್ ಭವಿಷ್ಯನೇ ಒಂದು ಬಲಿಯಾಗಲಿಲ್ಲ. ನನ್ನ ಭವಿಷ್ಯ ಬಲಿಯಾಗಲಿಲ್ಲ. ಮಾತು ಕೇಳೋರಿಗೆ ಒಂದು ಪ್ರಶ್ನೆ ಅಷ್ಟೇ, ಯಾರಿಗೂ ಬಲಿಯಾಗಿಲ್ಲ. ನಾವು ದೊಡ್ಡವ್ರ ಮಾತು ಕೇಳಿದ್ವಿ ಅಂತ ಎಲ್ಲರೂ ಸಮಾಧಾನ ಇದೆ, ಯಾರಿಗೂ ಕೂಡ ಇಲ್ಲ. ಆದರೆ ಅದಕ್ಕೆ ಹೇಳ್ತೀನಿ ನಾನು, ಈಗ ನನಗೆ ಅದು ಪಶ್ಚಾತ್ತಾಪ ಆಗ್ತದೆ. ಅವ್ರ ಹತ್ರನೇ ನಾನು ಕೂತ್ಕೊಂಡು ಚರ್ಚೆ ಮಾಡಿ ಯಾಕೆ ಬೇಡ ಹೇಳ್ರಿ ಯಡಿಯೂರಪ್ಪನವರೇ, ಹಿಂದುಳಿದವ್ರಿಗೆ, ದಲಿತರಿಗೆ, ಲಿಂಗಾಯತರು, ಬ್ರಾಹ್ಮಣರು, ಒಕ್ಕಲಿಗರೆಲ್ಲ ಬಡವರಿಗೆ ತೊಂದರೆ ಆಗ್ಬೇಕೇನ್ರಿ ಅಂತ ನಾನು ಅವತ್ತೇ ಬಿಗಿಯಾಗಿ ಕೇಳಿದ್ರೆ ಚೆನ್ನಾಗಿತ್ತೇನೋ. ದೊಡ್ಡವ್ರಿಗೆ ಗೌರವ ಕೊಟ್ಕೊಂಡು ಬಂದೆ ಅವತ್ತು, ತಪ್ಪ ಅಂತ ಇವತ್ತು ಅನ್ನಿಸ್ತಾ ಇದೆ. ನೋಡೋಣ ಮುಂದೆ ಏನೇನಾಗುತ್ತೆ. MP ಪಾಟೀಲ್ ಕೇಳಬೇಕು, ನನಗೆ ಅವ್ರ ಕುರ್ಚಿ ಏನಾಗ್ತಾ ಇದೆ, ಮುಖ್ಯಮಂತ್ರಿ ಕಣ್ಮೇಲೆ ಇಟ್ಟೆ ಅವ್ರ ಕುರ್ಚಿಗ ಹೊರಗಡೆಯಿಂದ ಜೋರ್ದಾರಾಗಿರ್ತಾರೆ. ಅವ್ರು ಸಿದ್ದರಾಮಯ್ಯನ ಬೆಂಬಲ,
ಅವನ ಮನಸ್ಸಿನಲ್ಲೇ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಹಂಬಲ. ಅವರೊಬ್ಬರಲ್ಲ ಪಾಪ, ಎಂ ಬಿ ಪಾಟೀಲ್ರೊಬ್ಬರೇ ಅಲ್ಲ, ಯಾಕಂದರೆ ಅವರು ಪಕ್ಷದ ಭಾಳ ದಿನದಿಂದ ಕೆಲಸ ಮಾಡಿದ್ದಾರೆ. ಅವ್ರು ಮುಖ್ಯಮಂತ್ರಿ ಆಗಲಿ, ನಾನು ಬೇಡ ಅನ್ನಲ್ಲ. ಆದರೆ ಮೇಲ್ನೋಟಕ್ಕೆ ಎಲ್ಲರೂ ಕೂಡ ಬೆಂಬಲ 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 ಅಂತ ಅಂದ್ಕೊಂಡು ಯಾರು ಡೆಲ್ಲಿಗೆ ಹೋಗೋರು, ಯಾರು ಫಾರಿನ್ಗೆ ಹೋಗೋರು, ಯಾರು ಮೀಟಿಂಗ್ಗಳು ಮಾಡೋರು. ಯಾಕೆ? ಸಿದ್ದರಾಮಯ್ಯನ ಪ್ರೀತಿ ಅಲ್ಲ ಅದು. ತಾವು ಮುಖ್ಯಮಂತ್ರಿ ಆಗಬೇಕು, ಸಿದ್ದರಾಮಯ್ಯ ಹಾಳಾಗೋಗ್ಬೇಕು, ಇದು ಅವ್ರ ಮನಸ್ಸಲ್ಲಿರುವಂಥ ಭಾವನೆಗಳು. ನಾನು ಅದಕ್ಕೋಸ್ಕರ ಕುರ್ಚಿ ಮೇಲೆ ಹಂಬಲ ರಾಜಕಾರಣಿಗಳು ವ್ಯಕ್ತಪಡಿಸೋದು ತಪ್ಪಲ್ಲ. ಆದರೆ ಅವಕಾಶ ಸಿಕ್ಕಂಥ ಸಂದರ್ಭದಲ್ಲಿ ಯಾರೇ ಸಿಗುತ್ತೋ ಏನು, ಅಷ್ಟರೊಳಗೆ ಸಿದ್ದರಾಮಯ್ಯನ ಪರಿಸ್ಥಿತಿ ಏನಾಗುತ್ತೆ, ಜೈಲಿಗೆ ಹೋಗ್ತಾರೋ, ರಾಜೀನಾಮೆ ಕೊಡ್ತಾರೋ ಇಲ್ಲೋ, ಜೈಲಿಗೆ ಅಕಸ್ಮಾತ್ ಹೋದರೆ ಅವ್ರು ಬೇಕಾದವ್ರು ಮುಖ್ಯಮಂತ್ರಿ ಮಾಡ್ತಾರಾ, ಮಾಡಲಿಲ್ಲ ಅಂತಂದರೆ ಸರ್ಕಾರ ಬಿದ್ದೋಗುತ್ತಾ, ಎಲ್ಲ ಕ್ವಶನ್ಗಳಿವೆ. ಈ ಪ್ರಶ್ನೆಗಳು ಉತ್ತರ ಇಲ್ಲ. ಬರೋಂಥ ದಿನಗಳಲ್ಲಿ ನೋಡೋಣ ಏನೇನಾಗುತ್ತೆ, ರಾಜಕಾರಣ ಗೊತ್ತಿಲ್ಲ. ಈ RCP ಮತ್ತು ಈಗ ಮುನ್ನೆಲೆ ಅಂದ್ರೆ ಈಗ ಪಂಚಮ್ ಶಾಲೆ ಅವರು ಮೀಸಲಾತಿಗೆ ಹೋರಾಟ ಮಾಡ್ತಾರೆ. ನೋಡಿದರೆ ಎಲ್ಲ ಸಮಾಜವೂ ಕೂಡ ತಮ್ಮ ಸಮಾಜದ ಅಭಿವೃದ್ಧಿ ಆಗಬೇಕು ಅನ್ನೋದು ಯೋಚನೆ ಮಾಡಿದ್ರೆ ತಪ್ಪಲ್ಲ. ಕುರುಬರಿಗೆ ಎಸ್ ಟಿ ಬೇಕು ಅಂತ ಪೂಜ್ಯ ನಿರಂಜನಾನಂದಪುರಿ ಸ್ವಾಮಿ ನೇತೃತ್ವದಲ್ಲಿ ಪಾದಯಾತ್ರೆ ನಾವೆಲ್ಲ ಭಾಗವಹಿಸಿದ್ದೆ. ಸಂಪೂರ್ಣ ಅದಕ್ಕೆ ನಾನು ಬೆಂಬಲನ ಕೊಟ್ಟಿದ್ದೆ. ಆ ಸಂದರ್ಭ ನನಗೆ ಸಿದ್ದರಾಮಯ್ಯನವ್ರ ಹತ್ರ ಬರಲಿಲ್ಲ. ಆಮೇಲೆ ಇದಕ್ಕಿದ್ದಂಗೆ ಅವ್ರಿಗೇನೋ ಎಸ್ ಟಿ ಮಾಡಬೇಕು ಅಂತ ಅನಿಸ್ತು. BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಬೊಮ್ಮಾಯಿ ರೆಡಿ ಮಾಡಿದ್ದನ್ನು ಡೆಲ್ಲಿಗೆ ಕಳಿಸಿದ್ದಾರೆ. ಸ್ವಾಗತ ಮಾಡ್ತೀನಿ, ಬೊಮ್ಮಾಯಿಗೂ ಅಭಿನಂದನೆ ಸಲ್ಲಿಸ್ತೀನಿ, ಸಿದ್ದರಾಮಯ್ಯಗೂ ಮಾಡ್ತೀನಿ. ಅವನೇ ಕೂಡಲ ಸಂಗಮ ಸ್ವಾಮೀಜಿಯವರು ಅವ್ರು ಕೇಳ್ತಾರೆ, ಜಯಮೃತ್ಯುಂಜಯ ಸ್ವಾಮೀಜಿಯವರು ಅವ್ರ ಸಮಾಜಕ್ಕೆ ಮೀಸಲಾತಿ ಬೇಕು ಅಂತ ಎಲ್ಲರೂ ಕೇಳ್ತಾರೆ. ವೈಶ್ಯ ಸಮಾಜದಲ್ಲಿ ಕೇಳ್ತಿದ್ದಾರೆ, ಎಲ್ಲರೂ ಕೇಳ್ತಾರೆ, ತಪ್ಪಲ್ಲ. ಅವ್ರವ್ರ ಸಮಾಜದ ಅಭಿವೃದ್ಧಿಗೆ ಅವರು ಯೋಚನೆ ಮಾಡ್ತಿರೋದೇನು ತಪ್ಪಲ್ಲ. ಆದರೆ ನಮ್ಮ ಬ್ರಿಗೇಡ್ ಇರೋದು ಹಿಂದುಳಿದವರು, ದಲಿತರು ಮತ್ತು ಎಲ್ಲ ಸಮಾಜಕ್ಕೂ ಕೂಡ ನ್ಯಾಯ ಸಿಗಬೇಕು. ಅದರಲ್ಲಿ ಬರೀ ಹಿಂದುಳಿದವರು ದಲಿತರು ಅಷ್ಟೇ ಅಲ್ಲ, ಒಕ್ಕಲಿಗರು, ಲಿಂಗಾಯತರು, ಬ್ರಾಹ್ಮಣರು ಎಲ್ಲರೂ ಬಹಳ ಬಡವರಿದ್ದಾರೆ. ಅವ್ರು ಅಷ್ಟೂ ಜನಕ್ಕೆ ನ್ಯಾಯ ಸಿಗಬೇಕು ಅಂತ ಅವಾಗ ನಾವು ಬ್ರಿಗೇಡ್ ಮಾಡಿದ್ದು. ಈಗೇನು ಮಾಡಬೇಕು ಅನ್ನೋದನ್ನು ಇವತ್ತಿನ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ, ಒಂದು ಯೋಚನೆ ಮಾಡ್ತೀನಿ. ಕ್ಯಾಪ್ಟನ್ ಅರ್ಜುನ್ನ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಇದು ವೇದಿಕೆ, ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.